Hello everyone. So this is chapter 3, International Business Environment Model Questions. ಅಂತಾರಾಷ್ಟ್ರೀಯ ವ್ಯವಹಾರ ಪರಿಸರದ ಕೆಲವೊಂದು ಮಾಡೆಲ್ ಕ್ವಶನ್ಸ್ ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. Let's see what are those questions. So under 2 marks questions we have what is international business environment? ಅಂತಾರಾಷ್ಟ್ರೀಯ ವ್ಯವಹಾರ ಪರಿಸರ ಅಂದರೆ ಏನು? So 2 marks ಗೆ you can write the meaning or definition of international business environment. So what is business? Vyavahara andarenu. So you have to write the meaning or the definition of business and you can give some examples also here. What is internal environment? Antarika parisara andre enu. So giving the meaning or definition of these terms, you have to write some examples also to gain more marks here. What is external environment? Bhaya parisara andarenu. What is micro environment? Sukshma parisara andarenu. What is macro environment? Samagra parisara andarenu. So what is international economic environment? Antarashtriya arthika parisara andarenu. What is international political environment ಅಂತ ಅಂದಾಗ ಅಂತಾರಾಷ್ಟ್ರೀಯ ರಾಜಕೀಯ ಪರಿಸರ ಅಂದರೇನು? ಅದೇ ರೀತಿ ಅಂತಾರಾಷ್ಟ್ರೀಯ ಸಾಮಾಜಿಕ ಸಾಂಸ್ಕೃತಿಕ ಪರಿಸರ ಅಂದರೇನು? ಅಂತಾರಾಷ್ಟ್ರೀಯ ತಾಂತ್ರಿಕ ಪರಿಸರ ಅಂದರೇನು? ಅಂತಾರಾಷ್ಟ್ರೀಯ ಜನಸಂಖ್ಯಾ ಅಥವಾ ಜನಾಂಗೀಯ ಪರಿಸರ ಎಂದರೇನು? ಕಾನೂನು ಪರಿಸರ ಎಂದರೇನು? ಸೊ ಇದು ಹೋಲ್ ಇವ್ 12 ಪಾಯಿಂಟ್ಸ್ ಏನಿದಾವಲ್ಲ, ಒಂದು ಚಾರ್ಟ್ ಹಾಕಿದೆ. ದ ಕೈಂಡ್ಸ್ ಆಫ್ ಟೈಪ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ಅಂತ ಒಂದು ಚಾರ್ಟ್ ಹಾಕಿದ್ವಿ. ಅದರಲ್ಲಿ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅಂತ ಇತ್ತು. ಎಕ್ಸ್ಟರ್ನಲ್ ಅಲ್ಲಿ ವಿ ಹ್ಯಾವ್ ಮೈಕ್ರೋ ಅಂಡ್ ಮ್ಯಾಕ್ರೋ, ಸೂಕ್ಷ್ಮ ಮತ್ತು ಸಮಗ್ರ ಪರಿಸರ ಬಗ್ಗೆ ಒಂದು ಚಾರ್ಟ್ ಇತ್ತು. ಆ ಚಾರ್ಟ್ ಅಲ್ಲಿ ಇರುವಂತ ಎಲ್ಲಾ ಮೀನಿಂಗು ಡೆಫಿನಿಷನ್ ಇಲ್ಲಿ ಕೇಳಲಾಗುತ್ತೆ. ಸೊ ಆ ಒಂದು ಚಾರ್ಟ್ ಅಲ್ಲಿ ಇರುವಂತ ಎಲ್ಲಾ ಕಾನ್ಸೆಪ್ಟ್ಸ್ ನೀವು ಸ್ವಲ್ಪ ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ಕ್ವಶನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡುವಂತ ಸಾಮರ್ಥ್ಯವನ್ನು ಹೊಂದ್ಕೋಬೇಕಾಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ಇಂಟರ್ನಲ್ ಎನ್ವೈರ್ಮೆಂಟ್ ಅಂದ್ರೇನು, ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಅಂದ್ರೇನು, ಮೈಕ್ರೋ ಅಂದ್ರೇನು, ಮ್ಯಾಕ್ರೋ ಅಂದ್ರೇನು, ಸೊ ಅದರಲ್ಲಿ ಕೆಲವೊಂದ್ಸಲ ಕಂಟ್ರೋಲೇಬಲ್ ಅಂದ್ರೇನು, ಅನ್ಕಂಟ್ರೋಲೇಬಲ್ ಎನ್ವೈರ್ಮೆಂಟ್ ಅಂದ್ರೇನು, ಈ ರೀತಿ ಎಲ್ಲ ನಾವು ಒಳಗೆ ಕ್ವಶನ್ಸ್ ನ ಕೇಳ್ಬಹುದು. ಸೊ ಈ ಇಂಟರ್ನ್ಯಾಷನಲ್ ಎಕನಾಮಿಕ್ ಎನ್ವೈರ್ಮೆಂಟ್, ಪೊಲಿಟಿಕಲ್ ಎನ್ವೈರ್ಮೆಂಟ್ ಅಂತ ನೀವು ಅದನ್ನು ವ್ಯಾಖ್ಯಾನಿಸಿದಾಗ ಅಥವಾ ಅರ್ಥವನ್ನು ಕೊಟ್ಟಾಗ ಕೆಲವೊಂದು ಎಕ್ಸಾಂಪಲ್ಸ್ ಜೊತೆಗೆ ಅಥವಾ ಅಂಶಗಳನ್ನ ಬರಿಬೇಕಾದ್ರೆ, ಎಕನಾಮಿಕ್ ಎನ್ವೈರ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಯಾವ ಅಂಶಗಳು ಬರ್ತವೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇಂಪ್ಯಾಕ್ಟ್ಸ್ ಎಕನಾಮಿಕ್ ಎನ್ವೈರ್ಮೆಂಟ್, ಎಕನಾಮಿಕ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ದಟ್ ಎಫೆಕ್ಟ್ ದ ಬಿಸ್ನೆಸ್. You have to give some examples. You can go for GDP or economic system or economic conditions, economic policies, like that. And if you go for political environment, what are the factors, political factors, ಇವನ್ ಅಂತಾರಾಷ್ಟ್ರೀಯ ವ್ಯವಹಾರ ಪರಿಸರದಲ್ಲಿ ಬರುವಂತ ಈ ರಾಜಕೀಯ ಅಂಶಗಳು ಯಾವ್ಯಾವು, ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಾರಾಷ್ಟ್ರೀಯ ವ್ಯವಹಾರದ ಮೇಲೆ ಅನ್ನೋದನ್ನ ನೀವು ಉದಾಹರಣೆ ಜೊತೆಗೆ ಇವೆಲ್ಲವನ್ನು ನೀವು ಅರ್ಥ ಗರ್ಭಿತವಾಗಿ ಬರಿಬೇಕಾಗುತ್ತೆ. And the next is 5 marks question. Explain the factors of internal components of international business environment. ಅಂತಾರಾಷ್ಟ್ರೀಯ ವ್ಯವಹಾರ ಪರಿಸರದ ಆಂತರಿಕ ಘಟಕಗಳ ಅಂಶಗಳನ್ನು ವಿವರಿಸಿ. ಸೊ ಇದರಲ್ಲಿ ಸುಮಾರು 7 ರಿಂದ 8 ಪಾಯಿಂಟ್ಸ್ ಇದಾವೆ. ನೀವು 5 ಪಾಯಿಂಟ್ಸ್ ಅನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಸೂಕ್ತವಾಗಿರುವಂತ ಉದಾಹರಣೆಗಳ ಜೊತೆಗೆ ಬರೋದ್ರಂತೂ ಬಹಳ ಚೆನ್ನಾಗಿರುತ್ತೆ. ಸೊ ಬಿಫೋರ್ ಗೋಯಿಂಗ್ ಟು ದ ಫ್ಯಾಕ್ಟರ್ಸ್ ಆಫ್ ಇಂಟರ್ನಲ್ ಕಾಂಪೋನೆಂಟ್ಸ್, we have to first give the meaning of international business environment. What is international business environment? ಅಂತಾರಾಷ್ಟ್ರೀಯ ವ್ಯವಹಾರ ಪರಿಸರ ಅಂದ್ರೆ ಏನು ಫಸ್ಟ್ ನೀವು ಅರ್ಥ ಬರೆದು ಮುಂದೆ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆ ಪಾಯಿಂಟ್ಸ್ ನ ಹಾಕಿ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಸೊ ಎಕ್ಸ್ಪ್ಲೈನ್ ಇನ್ ಬ್ರೀಫ್ ದ ಫ್ಯಾಕ್ಟರ್ಸ್ ಆಫ್ ಮೈಕ್ರೋ ಎನ್ವೈರ್ಮೆಂಟ್. ಸೂಕ್ಷ್ಮ ಪರಿಸರದ ಅಂಶಗಳನ್ನು ಸಂಕ್ಷಿಪ್ತವಾಗಿ ಬರೀರಿ. ಅವು 7-8 ಪಾಯಿಂಟ್ಸ್ ಏನಿದಾವಲ್ಲ ಎಲ್ಲಾನು ಬರೆದು ಒಂದು 2 or 3 ಸೆಂಟೆನ್ಸ್ ಅಲ್ಲಿ ಒಂದೊಂದಾಗಿ ಚೆನ್ನಾಗಿ ನೀಟಾಗಿ ಬರ್ಕೊಂಡು ಹೋಗ್ಬೇಕಾಗುತ್ತೆ. ಒಂದ್ ಎಕ್ಸಾಂಪಲ್ಸ್ ಕೊಡ್ರಿ. ಫಸ್ಟ್ ಗೆ ಬರೋಕಿನ ಮುಂಚೆ ಏನ್ನ ಕೇಳಿದಾರೆ ಅದ್ರ ಅರ್ಥನ ಬರಿಬೇಕಾಗುತ್ತೆ. ಇಲ್ಲಿ ಮೈಕ್ರೋ ಎನ್ವೈರ್ಮೆಂಟ್ ಕೇಳಿದಾರೆ, ಮ್ಯಾಕ್ರೋ ಎನ್ವೈರ್ಮೆಂಟ್ ಕೇಳಿದ್ದಾರೆ, ಅದ್ರ ಬಗ್ಗೆ ಒಂದು ಅರ್ಥ ಬರೆದು ಮುಂದೆ ನೀವು ಮೂಲ ಆನ್ಸರ್ ಏನಿದೆ ಅಲ್ಲ ಅದಕ್ಕೆ ಹೋಗ್ಬೇಕಾಗುತ್ತೆ. ಎಕ್ಸ್ಪ್ಲೈನ್ ಇನ್ ಬ್ರೀಫ್ ದ ಫ್ಯಾಕ್ಟರ್ಸ್ ಆಫ್ ಎಕನಾಮಿಕ್ ಎನ್ವೈರ್ಮೆಂಟ್ ದಟ್ ಇಂಪ್ಯಾಕ್ಟ್ಸ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಪರಿಣಾಮ ಬೀರುವ ಆರ್ಥಿಕ ಪರಿಸರ ಅಂಶಗಳು ಸಂಕ್ಷಿಪ್ತವಾಗಿ
ವಿವರಿಸಿ. ಅದೇ ರೀತಿ ಸೋಶಿಯೋ ಕಲ್ಚರಲ್ ಎನ್ವೈರ್ಮೆಂಟ್ ಫ್ಯಾಕ್ಟರ್ಸ್ ನ ಕೇಳಿದ್ದಾರೆ, ಡೆಮೋಗ್ರಫಿಕಲ್ ಫ್ಯಾಕ್ಟರ್ಸ್ ಕೇಳಿದ್ದಾರೆ, ಫ್ಯಾಕ್ಟರ್ಸ್ ಆಫ್ ಟೆಕ್ನಾಲಜಿಕಲ್ ಎನ್ವೈರ್ಮೆಂಟ್ ದಟ್ ಇಂಪ್ಯಾಕ್ಟ್ಸ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇವೆಲ್ಲ ಒಂದು ಚಾರ್ಟ್ ಏನ್ ಹಾಕಿದ್ವಲ್ಲ, ಆ ಚಾರ್ಟ್ ಅಲ್ಲಿ ಇರೋದನ್ನ ನೀವು ಎಲ್ಲಾನು ಬಹಳ ಅದ್ರಲ್ಲಿ ನೀವು ಪರಿಣಿತ ಹೊಂದಿದ್ರೆ ಯಾವ ಆನ್ಸರ್ ಬೇಕಾದ್ರೂ ನೀವು ಈಸಿಯಾಗಿ ಬರೀಬಹುದು. ಇದರಲ್ಲಿ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಗೆ ಕಂಪಲ್ಸರಿ ಕೇಳ್ತಾರೆ. ಸೊ ಆ ಚಾರ್ಟ್ ಅಲ್ಲಿ ಏನಿದಾವಲ್ಲ ಅದ್ರ ಬಗ್ಗೆ ನೀವು ಎಲ್ಲಾನು ನೀಟಾಗಿ ಏನ್ ಪಾಯಿಂಟ್ಸ್ ಬರ್ತವೆ, ಸಬ್ ಪಾಯಿಂಟ್ಸ್ ಏನ್ ಬರ್ತವೆ ಅನ್ನೋದನ್ನ ತಿಳ್ಕೊಂಡು ಓದಕ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಈಸ್ 10 ಮಾರ್ಕ್ಸ್ ಕ್ವಶನ್ ಗೆ ಎಕ್ಸ್ಪ್ಲೇನ್ ಬ್ರೀಫ್ಲಿ ಇನ್ 10 to 12 ಸೆಂಟೆನ್ಸ್ ಆರ್ ಪಾಯಿಂಟ್ಸ್. 10 ರಿಂದ 12 ವಾಕ್ಯಗಳ ಅಥವಾ ಅಂಕಗಳಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಬಂದಾಗ, ಡಿಫೈನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎನ್ವೈರ್ಮೆಂಟ್, ಎಕ್ಸ್ಪ್ಲೇನ್ ಇಟ್ಸ್ ಕಾಂಪೋನೆಂಟ್ಸ್. ಅಂತಾರಾಷ್ಟ್ರೀಯ ವ್ಯವಹಾರ ಪರಿಸರವನ್ನು ವಿವರಿಸಿ, ಅದರ ಘಟಕಗಳನ್ನು ವಿವರಿಸಿ. ಸೊ ದ ಹೋಲ್ ಚಾರ್ಟ್ ಇಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸೊ ಕಂಪೋನೆಂಟ್ಸ್ ಅಂತ ಬಂದಾಗ ಇಂಟರ್ನಲ್ ಬರುತ್ತೆ, ಎಕ್ಸ್ಟರ್ನಲ್ ಬರುತ್ತೆ. ಎಕ್ಸ್ಟರ್ನಲ್ ಅಲ್ಲಿ ಮತ್ತೆ ಮೈಕ್ರೋ ಅಂಡ್ ಮ್ಯಾಕ್ರೋ. ಆಂತರಿಕ ಬಾಹ್ಯ ಪರಿಸರ, ಬಾಹ್ಯ ಪರಿಸರದಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಪರಿಸರ. ಇವೆಲ್ಲಾನು ಸಂಕ್ಷಿಪ್ತವಾಗಿ 10 ಮಾರ್ಕ್ಸ್ ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಟೈಮ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಟೈಮ್ ಮೇಂಟೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಮ್ಯಾನೇಜ್ ದ ಟೈಮ್ ಹಿಯರ್. ಇಲ್ಲಿ ದೊಡ್ಡ ದೊಡ್ಡ ಕ್ವಶನ್ಸ್ ಇರ್ತವೆ, ಜಾಸ್ತಿ ಬರೀಬೇಕಾಗುತ್ತೆ. ನೀವು ನೋಡ್ಕೊಂಡು 10 ಮಾರ್ಕ್ಸ್ ಗೆ ಎಷ್ಟಾಗುತ್ತೆ ಎಲ್ಲಾ ಪಾಯಿಂಟ್ಸ್ ಅನ್ನು ಕವರ್ ಮಾಡ್ಕೊಂಡು ಬರಿಬೇಕಾಗುತ್ತೆ. ಮತ್ತೆ ಟೈಮ್ ಸಾಲಿಲ್ಲ ಅಂತ ಅನ್ಸ್ಕೊಳಕ್ ಹೋಗ್ಬೇಡ್ರಿ, ಟೈಮ್ ಬಹಳ ಕಡಿಮೆ ಇರುತ್ತೆ, ಅಷ್ಟರಲ್ಲೇ ನೀವು ಟೈಮ್ ನ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ವಾಟ್ ಈಸ್ ಎಕನಾಮಿಕ್ ಎನ್ವೈರ್ಮೆಂಟ್? ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಆಫ್ ಎಕನಾಮಿಕ್ ಎನ್ವೈರ್ಮೆಂಟ್ ದಟ್ ಇಂಪ್ಯಾಕ್ಟ್ಸ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್. ಆರ್ಥಿಕ ಪರಿಸರ ಅಂದ್ರೇನು? ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಪರಿಣಾಮ ಬೀರುವ ಆರ್ಥಿಕ ಪರಿಸರದ ಅಂಶಗಳನ್ನು ವಿವರಿಸಿ. ಅದೇ ರೀತಿ ವಾಟ್ ಈಸ್ ಸೋಶಿಯೋ ಕಲ್ಚರಲ್ ಎನ್ವೈರ್ಮೆಂಟ್? ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಆಫ್ ಸೋಶಿಯೋ ಕಲ್ಚರಲ್ ಎನ್ವೈರ್ಮೆಂಟ್. 5 ಮಾರ್ಕ್ಸ್ ಸಿಕ್ಕಿದಾಗ ಅಟ್ಲೀಸ್ಟ್ ಯು ಹ್ಯಾವ್ ಟು ರೈಟ್ 5 ಮಾರ್ಕ್ಸ್, 5 ಪಾಯಿಂಟ್ಸ್ ದೇರ್. ಇಲ್ಲಿ 10 ಮಾರ್ಕ್ಸ್ ಸಿಕ್ಕಿದಾಗ ನೀವು ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಅದನ್ನ ನೀವು ಟೈಮ್ ಇಟ್ಕೊಂಡು ಕರೆಕ್ಟ್ ಪಾಯಿಂಟ್ಸ್ ನ ಹಾಕೊಂಡು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ರಿ. ಎಕ್ಸಾಂಪಲ್ ಕೊಡೋದು ಮಾತ್ರ ಮರೆಯಕ್ ಹೋಗ್ಬೇಡಿ. ವಾಟ್ ಈಸ್ ಡೆಮೋಗ್ರಫಿಕ್ ಎನ್ವೈರ್ಮೆಂಟ್? ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಆಫ್ ಡೆಮೋಗ್ರಫಿಕ್ ಎನ್ವೈರ್ಮೆಂಟ್ ದಟ್ ಇಂಪ್ಯಾಕ್ಟ್ಸ್ ದ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಡೆಮೋಗ್ರಫಿಕ್ ಎನ್ವೈರ್ಮೆಂಟ್ ಇರ್ಬೋದು, ಸೋಶಿಯಲ್ ಕಲ್ಚರಲ್ ಇರ್ಬೋದು, ಟೆಕ್ನಾಲಜಿಕಲ್ ಇರ್ಬೋದು, ಎಲ್ಲಾದ್ರಲ್ಲಿ ಅದರದೇ ಆದಂತ ಕೆಲವೊಂದು ಸಬ್ ಪಾಯಿಂಟ್ಸ್ ಇದಾಗ ಆ ಪಾಯಿಂಟ್ಸ್ ನ ನೀವು ಮನವರಿಕೆ ಮಾಡ್ಕೊಂಡು ಅಲ್ಲಿ ನೀಟಾಗಿ ಬರಿಬೇಕಾಗುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ 10 ಮಾರ್ಕ್ಸ್ ಕ್ವಶನ್. ಲೆಟ್ಸ್ ಮೂವ್ ಆನ್ ಟು ದ case study. An US-based company wants to establish an international educational institution for BCom and BBA programs in Dharwad district. A company is financially strong with highly qualified and talented teachers. Dharwad is a cultural hub and is called as Vidya Kashi, having many well-known educational institutions, universities, and many coaching centers, etc. Now, you are appointed as a chief manager of this project to evaluate the proposal of setting an international educational institution in Dharwad. You are required to evaluate the following aspects. What are the micro business environment components that a company have to analyze? Evaluate the macro environmental factors that influence the US-based company. So again, ಇಲ್ಲಿ ಹೇಳಿದಂಗೆ you have to be thorough with these micro factors and macro factors. So it is US-based company. US-based company ಇರೋದ್ರಿಂದ ಸೊ ಆ ಕಂಪನಿಗೆ ಈ ಮ್ಯಾಕ್ರೋ ಇಂಡಿಯಾದಲ್ಲಿ ಇರುವಂತ ಮೈಕ್ರೋ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು, ಮ್ಯಾಕ್ರೋ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು, ಹೌ ದೀಸ್ ವಿಲ್ ಇಂಪ್ಯಾಕ್ಟ್ ದಟ್ ನ್ಯೂಲಿ coming up international educational institution. We have to write one by one. So you just point out what are the micro factors and what are the macro factors which impacts this institution. So there is no any definite set of rules or there's a standard that case study should be written in such a way. You can write it on your own. So but the points should be covered here. Whatever points we have studied, those points should be covered here in this case study. So US ಮೂಲದ ಕಂಪನಿಯು ಬಿಕಾಂ ಮತ್ತು ಬಿಬಿಎ ಕಾರ್ಯಕ್ರಮಗಳಿಗಾಗಿ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಲು ಬಯಸುತ್ತದೆ. ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚು ಅರ್ಹ ಮತ್ತು ಪ್ರತಿಭಾವಂತ ಶಿಕ್ಷಕರೊಂದಿಗೆ ಕಂಪನಿಯು ಆರ್ಥಿಕವಾಗಿ ಪ್ರಬಲವಾಗಿದೆ.
ಧಾರವಾಡವು ಸಾಂಸ್ಕೃತಿಕ ಕೇಂದ್ರವಾಗಿದೆ ಮತ್ತು ವಿದ್ಯಾಕಾಶಿ ಎಂದು ಕರೆಯಲ್ಪಡುತ್ತದೆ. ಅನೇಕ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಮತ್ತು ಅನೇಕ ತರಬೇತಿ ಕೇಂದ್ರಗಳು ಇತ್ಯಾದಿ ಹೊಂದಿದೆ. ಈಗ ಧಾರವಾಡದಲ್ಲಿ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವ ಪ್ರಸ್ತಾವನೆಯನ್ನು ಮೌಲ್ಯಮಾಪನ ಮಾಡಲು ಈ ಯೋಜನೆಯ ಮುಖ್ಯ ವ್ಯವಸ್ಥಾಪಕರಾಗಿ ನಿಮ್ಮನ್ನು ನೇಮಿಸಲಾಗಿದೆ. ನೀವು ಈಗ ಈ ಕೆಳಗಿನ ಅಂಶಗಳನ್ನು ಮೌಲ್ಯಮಾಪನ ಮಾಡಬೇಕಾಗಿದೆ. ಕಂಪನಿಯು ವಿಶ್ಲೇಷಿಸಬೇಕಾದ ಸೂಕ್ಷ್ಮ ವ್ಯಾಪಾರ ಪರಿಸರದ ಘಟಕಗಳು ಯಾವ್ಯಾವು? US ಆಧಾರಿತ ಕಂಪನಿಯ ಮೇಲೆ ಪ್ರಭಾವ ಬೀರುವ ಸಮಗ್ರ ಪರಿಸರದ ಅಂಶಗಳನ್ನು ಮೌಲ್ಯಮಾಪನ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ ನೀವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸೂಕ್ಷ್ಮ ಪರಿಸರದಲ್ಲಿ ಏನೇನ್ ಬರ್ತವೆ ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ಬೇಕಾಗುತ್ತೆ. ಸೊ ಆ ಧಾರವಾಡ ಸಿಟಿಯಲ್ಲಿ, ನಮ್ಮ ಧಾರವಾಡ ಸಿಟಿಯಲ್ಲಿ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಸಂಸ್ಥೆಗಳಿದಾವೆ, ವಿಶ್ವವಿದ್ಯಾಲಯಗಳಿದಾವೆ. ಸೊ ಇವೆಲ್ಲದಕ್ಕೂ ಸಂಬಂಧಪಟ್ಟಂತ ಸೂಕ್ಷ್ಮ ಪರಿಸರ ಯಾವ ರೀತಿ ಪರಿಣಾಮ ಬೀರುತ್ತೆ ಈ US ಕಂಪ್ನಿಗಳಿಗೆ ಅನ್ನೋದನ್ನ ನೀವು ಇಲ್ಲಿ ವಿಶ್ಲೇಷಣೆ ಮಾಡ್ಬೇಕಾಗುತ್ತೆ. ಅದೇ ರೀತಿ ಸಮಗ್ರ ಪರಿಸರ ಅಂತ ಬಂದಾಗ ಎಕನಾಮಿಕ್ ಇರ್ಬೋದು, ಸೋಶಿಯೋ ಕಲ್ಚರಲ್ ಇರ್ಬೋದು, ಡೆಮೋಗ್ರಫಿಕ್ ಇರ್ಬೋದು, ಇವೆಲ್ಲ ಅಂಶಗಳು ಈ ಒಂದು US ಬೇಸ್ಡ್ ಇನ್ಸ್ಟಿಟ್ಯೂಷನ್ಗೆ ಯಾವ ರೀತಿ ಪರಿಣಾಮ ಬೀರುತ್ತೆ. ನಮ್ಮ ಧಾರವಾಡದಲ್ಲಿ ಈ ಒಂದು ಡೆಮೋಗ್ರಫಿಕ್ ಇರ್ಬೋದು, ಜನಾಂಗೀಯ ಪರಿಸರ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಅಥವಾ ಎಕನಾಮಿಕ್ ಇರ್ಬೋದು, ಲೀಗಲ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಇವೆಲ್ಲವೂ ಯಾವ ರೀತಿ ಇದೆ, ಈ ಒಂದು ಪರಿಸರ ಈ ಒಂದು US ಬೇಸ್ಡ್ ಕಂಪನಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಒಂದೊಂದಾಗಿ ಬರೀತಾ ಹೋಗ್ಬೇಕಾಗುತ್ತೆ. ಇದಕ್ಕೆ ನಿರ್ದಿಷ್ಟವಾಗಿ ಹಿಂಗೆ ಬರಿಬೇಕು, ಇದೇ ರೀತಿ ಬರಿಬೇಕಂತ ಏನು ರೂಲ್ಸ್ ಇಲ್ಲ. ಕೇಸ್ ಸ್ಟಡಿ ಬರೆಯೋ ಟೈಮಲ್ಲಿ ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದನ್ನ ನಾವಿಲ್ಲಿ ಪರೀಕ್ಷೆ ಮಾಡ್ತೀವಿ. ಸೊ ಈ ವಿಷಯವನ್ನ ನೀವು ಎಷ್ಟು ತಿಳ್ಕೊಂಡಿದ್ದೀರಿ, ಒಂದು ಸೂಕ್ಷ್ಮ ಸಮಗ್ರ ಪರಿಸರ ಬಗ್ಗೆ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದನ್ನ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನ ನೀವು ನೀಟಾಗಿ ನಿಮ್ಗೆ ಎಷ್ಟು ತಿಳಿದಿದೆಯೋ ಅಷ್ಟು ಚೆನ್ನಾಗಿ ಬರಿತಾ ಹೋಗ್ಬೇಕಾಗುತ್ತೆ. ಸೊ ದೀಸ್ ಆರ್ ದ ಕೇಸ್ ಸ್ಟಡೀಸ್. ಸೊ ಈ ಟೈಪ್ ಅಲ್ಲಿ ಕೇಸ್ ಸ್ಟಡಿ ಬೀಳ್ತವೆ. ಸ್ವಲ್ಪ ನೋಡ್ಕೊಳ್ಳಿ, ಇದು ಒಂದು ಕೇವಲ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಈ ತರ ಬೀಳುತ್ತೆ ಅಂತ. ಬೇರೆ ರೀತಿನೂ ಕೇಳಬಹುದು, ನೋಡ್ಕೊಳ್ರಿ ಒಂದ್ ಸ್ವಲ್ಪ. So these are the things which I wanted to discuss here in third chapter. I'll be back with fourth chapter model questions in my next video. Until then, have a nice time. Thank you very much.